ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿ ಅಲ್ಲಿಂದ ಕಾಶಿ ಯಾತ್ರೆಗೆ ಹೊರಟಿದಂತ ಬೀದರ್ನ 5 ಅಪಘಾತದಲ್ಲಿ ಮೃತಪಟ್ಟಂತ ಘಟನೆ ನಡೆದಿದೆ. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳಿದ್ದ ಬೀದರ್ ಮೂಲದ ಒಂದೇ ಕುಟುಂಬದ 5 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಉತ್ತರ ಪ್ರದೇಶದ ಕಾಶಿ ಬಳಿ ನಡೆದಿದೆ. ಲಾರಿ ಮತ್ತು ಕ್ರೂಸರ್ ನಡುವೆ ಇಂದು ಬೆಳಗ್ಗೆ ಮಿರಜ್ಪುರ ಜಿಲ್ಲೆಯ ರೂಪಾಪುರ ಬಳಿ ಅಪಘಾತ ಸಂಭವಿಸಿದೆ. 5 ಮಂದಿ ಸಾವನ್ನಪ್ಪಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಬೀದರ್ ನಗರದ ಲಾಡ್ಗೇರಿ ಬಡಾವಣೆಯ ನಿವಾಸಿಗಳಾದ ಸುನೀತಾ, ಸಂತೋಷ್, ನೀಲಮ್ಮ ಸೇರಿದಂತೆ 6 ಮಂದಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಮಗು ಕೂಡ ಮೃತಪಟ್ಟಿದೆ. ಒಂದೇ ಗಾಡಿಯಲ್ಲಿ ಒಟ್ಟು 14 ಜನ ಕುಂಭಮೇಳಕ್ಕೆ ತೆರಳಿದ್ರು. ಪುಣ್ಯ ಸ್ನಾನ ಮಾಡಿದ ಬಳಿಕ ಪ್ರಯಾಗ್ರಾಜ್ನಿಂದ ಕಾಶಿ ಕಡೆಗೆ ಕ್ರೂಸರ್ನಲ್ಲಿ ತೆರಳುತ್ತಿದ್ರು. ಇಂದು ಬೆಳಗ್ಗೆ ಕಾಶಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಲಾರಿಗೆ ಹಿಂದಿನಿಂದ ಕ್ರೂಸರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 5 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉಳಿದವರ ಸ್ಥಿತಿ ಗಂಭೀರವಾಗಿದೆ. ಪ್ರಯಾಗ್ರಾಜದಲ್ಲಿ ಪುಣ್ಯ ಸ್ನಾನ ಮಾಡಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದವರಿಗೆ ಕೆಲವೇ ಗಂಟೆಗಳಲ್ಲಿ ಸಾವಿನ ಮನೆಗೆ ಪ್ರಯಾಣ ಮಾಡಿದ್ದಾರೆ. ಅಂದರೆ ಭಗವಂತನ ಬೇಡಿದ ಮೇಲೂ ಸಹ ಬದುಕುಳಿಯೋದಿದೆಯಲ್ಲ, ಭಾಳ ತೀರಾ ಕಷ್ಟ ಅಂದಂಗೆ. ಬಟ್ ಕಾಶಿಗೆ ಓಡೋ ಟೈಮಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಕಳೆದ ತಿಂಗಳಲ್ಲಷ್ಟೇ ಬೆಳಗಾವಿ ಮೂಲದವರು ಏನು ಕುಂಭಮೇಳದ ಕಾಲು ತುಳಿತದಲ್ಲಿ ತೀರ್ಕೊಂಡಿದ್ರು. ಅದಾದಮೇಲೆ ಒಂದಷ್ಟು ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಮೈಸೂರವರು. ಸೊ ಇದು ಕೂಡ ಕುಂಭಮೇಳಕ್ಕೆ ಹೋಗಿ ಕರ್ನಾಟಕಕ್ಕೆ ಬರುವಾಗ ರಸ್ತೆ ಮಧ್ಯೆ ಅಪಘಾತದಲ್ಲಿ ತೀರ್ಕೊಂಡವ್ರ ಸಂಖ್ಯೆ ಸರಿಸುಮಾರು 40-50 ಮಂದಿ ಅಂತ ಹೇಳ್ಬೋದು. ಒಟ್ಟಾರೆ ಮಹಾಕುಂಭಮೇಳ ಭಾಳಷ್ಟು ಸುದ್ದಿ ಆಗ್ತಿದೆ. ಈ ಸನ್ನಿವೇಶದಲ್ಲಿ ಕರ್ನಾಟಕದವರು ಅಪಘಾತಕ್ಕೆ ಬಲಿಯಾದಂಥ ಈ ಒಂದು ಇನ್ಸಿಡೆಂಟ್ಗಳು ಒಂದು ದುರಂತ ಅಂತ ಹೇಳ್ಬೋದು. ಇನ್ನು ಭಾರತದ ಚುನಾವಣೆಯಲ್ಲಿ ಮೋದಿ ವಿರುದ್ಧ ಮತ್ತೊಬ್ಬರನ್ನ ಗೆಲ್ಲಿಸಲು ಅಮೆರಿಕ ಪ್ರಯತ್ನ ಪಟ್ಟಿತ್ತು ಅನ್ನೋ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದೀಗ ದೇಶದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಈ ಸಂಬಂಧಪಟ್ಟಂತೆ ತನಿಖೆಗೆ ಬಿಜೆಪಿ ಒತ್ತಾಯವನ್ನ ಮಾಡಿದೆ. ಭಾರತದ ಚುನಾವಣೆಗೆ $21 ಮಿಲಿಯನ್ ಅಮೆರಿಕ ಸರ್ಕಾರದ ನೆರವನ್ನ ಮತ್ತೆ ಪ್ರಶ್ನೆ ಮಾಡಿರತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದನ್ನು ಕಿಕ್ ಬ್ಯಾಕ್ ಯೋಜನೆ ಅಂತ ಕರೆದಿದ್ದಾರೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆ ಬಲವರ್ಧನೆಗಾಗಿ $21 ಮಿಲಿಯನ್ ಮತ್ತು ನೇಪಾಳಕ್ಕೆ ಜೀವ ವೈವಿಧ್ಯತೆಗಾಗಿ $19 ಮಿಲಿಯನ್ ನೆರವಿನ ಬಗ್ಗೆಯೂ ಮಾತನಾಡಿದ್ದಾರೆ. ರಿಪಬ್ಲಿಕನ್ ಗವರ್ನರ್ ಅಸೋಸಿಯೇಷನ್ ಸಭೆಯಲ್ಲಿ ಮಾತನಾಡಿದಂಥ ಟ್ರಂಪ್ ಭಾರತದಲ್ಲಿ ಚುನಾವಣೆಗಾಗಿ $21 ಮಿಲಿಯನ್ ಕಳುಹಿಸಲಾಗಿದೆ. ಭಾರತದಲ್ಲಿನ ಚುನಾವಣೆ ಬಗ್ಗೆ ನಾವೇಕೆ ತಲೆಕೆಡಿಸಿಕೊಳ್ಳಬೇಕು? ನಮ್ಮಲ್ಲಿಯೇ ಸಾಕಷ್ಟು ಸಮಸ್ಯೆ ಇದೆ. ನಮಗೆ ನಮ್ಮದೇ ಮತದಾನದ ಬೇಕು. ಇಷ್ಟೆಲ್ಲ ಹಣ ಭಾರತಕ್ಕೆ ಹೋಗಿದೆ ಎಂಬುದನ್ನು ನೀವು ಊಹಿಸಬಲ್ಲಿರಾ? ಅದನ್ನು ಪಡೆದಾಗ ಅವರು ಯಾವ ರೀತಿ ಯೋಚಿಸುತ್ತಾರೆ ಎಂಬುದು ನನಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಈಗ ಇದು ಕಿಕ್ ಬ್ಯಾಕ್ ಯೋಜನೆಯಾಗಿದೆ. ಅದನ್ನು ಅವರು ಪಡೆದು ಖರ್ಚು ಮಾಡುವುದಿಲ್ಲ, ಅದನ್ನು ಜನರಿಗೆ ಕಳಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಈ ಪ್ರಕರಣ ಕುರಿತು ಹೇಳಿದ್ದೇನೆ. ಎಲ್ಲ ವೇಳೆಯಲ್ಲಿಯೂ ನಾವು ಏನು ಮಾತನಾಡ್ತಿದ್ದೇವೆ ಎಂಬುದರ ಬಗ್ಗೆ ಗೊತ್ತಿರೋದಿಲ್ಲ. ಅಂದರೆ ಭಾರತದಲ್ಲಿ ಏನಾಗ್ತದೆ ಎಂದು ಯಾರಿಗೂ ತಿಳಿದಿಲ್ಲ, ಯಾಕೆಂದರೆ ಅಲ್ಲಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಎಂದು ಆರೋಪಿಸಿದ ಟ್ರಂಪ್ ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆ ಬಲವರ್ಧನೆಗಾಗಿ $21 ಮಿಲಿಯನ್ ಕೊಡ್ತಾರೆ ಅಂದರೆ ಏನರ್ಥ ಅಂತ ಕಿಡಿಕಾರಿದ್ರು. ನೇಪಾಳಕ್ಕೆ ಜೀವ ವೈವಿಧ್ಯತೆಗಾಗಿ $19 ಮಿಲಿಯನ್, ಏಷ್ಯಾದಲ್ಲಿ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು $47 ಮಿಲಿಯನ್ ನೀಡಲಾಗಿದೆ. ನಮ್ಮಲ್ಲಿಯೇ ಸಾಕಷ್ಟು ಸಮಸ್ಯೆ ಇದೆ. ಇವೆಲ್ಲವನ್ನೂ ಅಂತ್ಯಗೊಳಿಸಬೇಕಾಗಿದೆ. ಈ ನೆರವು ನೀಡಿದ್ದವರನ್ನು ನಾವು ಮನೆಗೆ ಕಳುಹಿಸಿದ್ದೇವೆ. ಇನ್ನೂ ಅನೇಕ ಭಯಾನಕ ವಿಚಾರಗಳಿದ್ದು ವಾಸ್ತವವಾಗಿ ಅಸಹ್ಯಕರವಾಗಿದೆ. ಆದರೆ ಅವೆಲ್ಲವನ್ನೂ ಹೇಳಲು ಈಗ ಆಗದು. ಆದರೆ ಈಗ ಎಲ್ಲ ಸಮಸ್ಯೆಗಳಿಗೆ ಅಂತ್ಯ ಆಡಿದ್ದೇನೆ. ಅಮೆರಿಕ ಅಧ್ಯಕ್ಷರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಭಾರತೀಯ ಜನತಾ ಪಕ್ಷದ ನಾಯಕ ಅಮಿತ್ ಮಾಳವೀಯ ಪರೋಕ್ಷವಾಗಿ ಕಾಂಗ್ರೆಸ್ ಇದರ ಲಾಭ ಪಡೆದಿರುವುದಾಗಿ ಹೇಳಿದ್ದಾರೆ. ಕಿಕ್ ಬ್ಯಾಕ್ ಆರೋಪದಲ್ಲಿ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷ ಫಲಾನುಭವಿಯಾಗಿದ್ದಾರೆ. ತನಿಖೆ ನಡೆಸಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿಯಾ ಕೂಡ ಒತ್ತಾಯ ಮಾಡಿದ್ದಾರೆ. ಬಹಳ ದುರಂತದ ಸನ್ನಿವೇಶ. ಹೌದು, ಅಮೆರಿಕ ಚುನಾವಣೆಯಲ್ಲೂ ಕೂಡ ಭಾರತದಲ್ಲಿ ನರೇಂದ್ರ ಮೋದಿ ಬೆಂಬಲಿಗರು, ನರೇಂದ್ರ ಮೋದಿ ಪರವಾಗಿರೋರೆಲ್ಲ ಟ್ರಂಪ್ ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಬಹುತೇಕ ಅವರ ಪರವಾಗಿರೋರೆಲ್ಲ ಅಲ್ಲಿ ಟ್ರಂಪ್ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ರು. ಸೊ ಈ ಹಿನ್ನೆಲೆ ಅಮೆರಿಕ ಚುನಾವಣೆ ಮೇಲೆ ಭಾರತದ ರಾಜಕಾರಣಿಗಳು, ಭಾರತದ ರಾಜಕಾರಣದ ಮೇಲೆ ಅಮೆರಿಕ ಇಂದಿನ ಅಧ್ಯಕ್ಷ ಬೈಡನ್, ಮೋದಿ ಮತ್ತೊಮ್ಮೆ ಆಯ್ಕೆಯಾಗದ ರೀತಿ ಒಂದಷ್ಟು ನೆರವನ್ನು ಕೊಟ್ಟಿದ್ದಾರೆ, ಸಂಚು ರೂಪಿಸಿದ್ದಾರೆ ಅನ್ನೋ ರೀತಿಯ ಹೇಳಿಕೆಗಳು ಒಂದು ರೀತಿಯ ಅಮೆರಿಕ ವರ್ಸಸ್ ಭಾರತದ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿ ಒತ್ತಾಯ ಮಾಡ್ತಿದ್ದಾರೆ. ಮೋದಿಯನ್ನು ತಡೆಯೋಕೆ ಅಮೆರಿಕ ಯಾಕೆ ಕೈ ಹಾಕ್ತು? ಅಷ್ಟೊಂದು ಭಯಾನ? ಟ್ರಂಪ್ ವಿರೋಧಿ ಅಂದರೆ ಮಾಜಿ ಅಧ್ಯಕ್ಷ ಬೈಡನ್ ಗುಂಪಿಗೆ ಯಾಕೆ ಅಷ್ಟೊಂದು ಭಯ ಇತ್ತು ಮೋದಿ ಬಗ್ಗೆ ಅನ್ನೋ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ತನಿಖೆ ಮಾಡಿ ಅಂತ ಕೇಳ್ತಾರೆ. ಬಿಜೆಪಿ ಸರ್ಕಾರನೇ ಇದೆ, ತನಿಖೆ ಮಾಡಬೇಕು, ಏನು ಅಂತ ಗೊತ್ತಾಗಬೇಕಲ್ಲ. ಆದರೆ ದುರಂತ ಭಾರತದ ರಾಜಕಾರಣದಲ್ಲಿ ವಿದೇಶಿ ಪ್ರಾಬಲ್ಯ, ಪ್ರಭಾವ ಎಷ್ಟರ ಮಟ್ಟಿಗೆ ದೇಶದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ನರೇಂದ್ರ ಮೋದಿ ತಡೆಯೋಕೆ ದೇಶದಲ್ಲಿ ಕಾಂಗ್ರೆಸ್ ಅಷ್ಟೇ ಅಲ್ಲ, ಅಮೆರಿಕ ರಾಜಕಾರಣಿಗಳು ಸಹ ದೇಶದಲ್ಲಿ ಮೋದಿಯನ್ನು ತಡಿಬೇಕು ಅಂತ ಹೊರಟದಂಥದ್ದು ದುರಂತ ಅಂತ ಹೇಳ್ಬೋದು. ಬಟ್ ಈಗ ಏನು ಬಿಜೆಪಿಗೆ ಹಿನ್ನಡೆ ಆಗಿದೆಯಲ್ಲ,
ಅದರಲ್ಲೂ ಅದರ ಪಾತ್ರ ಇತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಗೊತ್ತಿಲ್ಲ, ತನಿಖೆ ಆಗ್ಬೇಕಷ್ಟೇ. ಇನ್ನು ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿ ಸೋತಿದೆ, ಬಿಜೆಪಿ ಗೆದ್ದಿದೆ, ಅಧಿಕಾರಕ್ಕೆ ಬಂದಿದೆ ಬಿಜೆಪಿ. ಆದರೆ ದೆಹಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಮಾಡಿದೆ, ಕಾಂಗ್ರೆಸ್ ಬಿಜೆಪಿಗೆ ಅನುಕೂಲ ಮಾಡಿದೆ ಅಂತ ಬಿಎಸ್ಪಿಯ ಸುಪ್ರೀಂ ಮಾಯಾವತಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹೌದು, ಇತ್ತೀಚೆಗೆ ನಡೆದ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಆಗಿ ಸ್ಪರ್ಧಿಸಿತ್ತು ಅಂತ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಅವರು ಶುಕ್ರವಾರ ತಮ್ಮ ಪಕ್ಷದ ಪ್ರಸ್ತುತ ರಾಜಕೀಯ ವಿಧಾನವನ್ನು ಪ್ರಶ್ನಿಸಿದ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಯಾವತಿ ನೇತೃತ್ವದ ಬಹುಜನ ಸಮಾಜ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಸೇರದಿರೋದ್ರಿಂದ ನಿರಾಶೆಗೊಂಡಿದೆ ಎಂದು ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಿನ್ನೆ ಹೇಳಿದರು. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಮಾಯಾವತಿ, ಈ ಬಾರಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಆಗಿ ಹೋರಾಡಿತ್ತು, ಇದರಿಂದ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿತ್ತು ಎಂಬುದು ಸಾಮಾನ್ಯ ಚರ್ಚೆಯಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಇಲ್ಲದಿದ್ದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಹೆಚ್ಚಿನ ಅಭ್ಯರ್ಥಿಗಳು ಠೇವಣಿಯನ್ನು ಸಹ ಉಳಿಸಿಕೊಳ್ಳಲು ಸಾಧ್ಯವಾಗದಂತ ಕೆಟ್ಟ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ವಾಗ್ದಾಳಿ ನಡೆಸಿದ್ದಾರೆ. ಇತರರ ಕಡೆಗೆ ಬೆರಳು ತೋರಿಸುವ ಮೊದಲು ಅವರು ಖಂಡಿತವಾಗಿಯೂ ತಮ್ಮದೇ ಆದ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕು ಅಂತ ರಾಹುಲ್ ಗಾಂಧಿಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿರ್ತಕ್ಕಂಥ ಹೊಸ ಬಿಜೆಪಿ ಸರ್ಕಾರಕ್ಕೆ ಚುನಾವಣೆ ವೇಳೆ ನೀಡಿದ ಎಲ್ಲಾ ಭರವಸೆಗಳನ್ನು ಈಡೇರಿಸುವ ಸವಾಲಿದೆ ಅಂತ ಇದೇ ವೇಳೆ ಬಿಜೆಪಿ ಸರ್ಕಾರವನ್ನು ಕೂಡ ಮಾಯಾವತಿ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಹುತೇಕ ಒಂದು ಸ್ವಲ್ಪ ಭಾರತ್ ಜೋಡೋ ಯಾತ್ರೆ ಮಾಡಿದ್ಮೇಲೆ ಪ್ರಬುದ್ಧತೆ ಬಂದಿದೆ, ಲೀಡರ್ ಆಗಿ ಕನ್ವರ್ಟ್ ಆಗ್ತಿದಾರಪ್ಪ, ಪ್ರಬುದ್ಧತೆ ಬಂದಿದೆ ಅಂತೆಲ್ಲ ಅನ್ಕೊಂಡಿದ್ರು. ಆದರೆ ಲೋಕಸಭೆ ಚುನಾವಣೆಯ ಹೋರಾಟ ಕೊಟ್ಟಾಗ ಎಸ್ ರಿಯಲ್ ಲೀಡರ್ ರಾಹುಲ್ ಗಾಂಧಿ ಅಂತ ಅನ್ಸಿತ್ತು. ಆದರೆ ಲೋಕಸಭೆಯಲ್ಲಿ ಕೇಜ್ರಿವಾಲ್ ಜೊತೆ ಕೈ ಎತ್ತಿ ಜೋಡೆತ್ತು ಅಂದ್ರು, ಬಿಜೆಪಿನ ಸೋಲಿಸಬೇಕು ಅಂದ್ರು. ಆದರೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿ ಸೋಲಿಗೆ ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ಸೇ ಕಾರಣ, ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಅಂತ ಈಗ ಮಾಯಾವತಿ ಆರೋಪ ಮಾಡಿದ್ದಾರೆ. ಎಲ್ಲವನ್ನೂ ನೋಡಿದ್ರೆ ರಾಹುಲ್ ಗಾಂಧಿ ಆಮ್ ಆದ್ಮಿ ಪಾರ್ಟಿ ಸೋಲಿನಲ್ಲಿ ಕಾಂಗ್ರೆಸ್ ಪಾತ್ರ ಬಹಳ ದೊಡ್ಡದಿದೆ, ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ. ಅದಕ್ಕೆ ಇವರು ಟೀಕೆ ಮಾಡೋರು. ಅಂದರೆ ಲೋಕಸಭೆಯಲ್ಲಿ ಮಾಯಾವತಿ ನಮ್ಮ ಜೊತೆ ಬಂದಿದ್ರೆ ಬಿಜೆಪಿಗೆ ಇನ್ನೂ ಹಿನ್ನಡೆ ಆಗೋದು ಅಂತ ರಾಹುಲ್ ಗಾಂಧಿ ಹೇಳಿದ್ರಂತೆ. ಅದಕ್ಕೆ ನೀವು ದೆಹಲಿಯಲ್ಲಿ ಗೆಲ್ಸಿರೋದು ಬಿಜೆಪಿ ಅಂತಾನೆ, ನೀವು ಬಿಜೆಪಿಯ ಬಿ ಟೀಮ್, ನಮ್ಗೇನು ಹೇಳಕ್ ಬರ್ತೀರಿ ಅಂತ ರಾಹುಲ್ ಗಾಂಧಿಗೆ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ ಮಾಯಾವತಿ ಅವರು. ಮಾಯಾವತಿ ದೊಡ್ಡ ಬಹುಮತ ಪಡೆದು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಇಡೀ ದೇಶದ ನೊಂದವರ ಬೆಂದವರ ಎಸ್ಸಿ ಸಮುದಾಯದ ದನಿಯಾಗಿದ್ದವರು ಮಾಯಾವತಿ. ಅವರು ಒಂದಷ್ಟು ಎಡವಟ್ಗಳು ಮಾಡ್ಕೊಂಡು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ನೀನು ನಮ್ಮನ್ನು ಟೀಕಿಸೋ ಅಧಿಕಾರ ಇಲ್ಲ, ನಿಮ್ಮದೇ ಭಾಳ ಸಮಸ್ಯೆಗಳಿದೆ, ನೀವೇ ಬಿಜೆಪಿಯ ಬಿ ಟೀಮ್ ಅಂತ ಕಾಂಗ್ರೆಸ್ ವಿರುದ್ಧ ಕೆಂಡಾಕಾರಿದ್ದಾರೆ ಮಾಯಾವತಿ ಅವರು. ಕುಂಭಮೇಳ ಪ್ರಯಾಗ್ರಾಜ್ ಪುಣ್ಯಸ್ನಾನದ ಆ ನೀರಲ್ಲಿ ಮಲ, ಬ್ಯಾಕ್ಟೀರಿಯಾ ಎಲ್ಲವೂ ಕೆಟ್ಟಾಗಿದೆ ಅಂತ ವರದಿ. ಆ ಸಂಬಂಧಪಟ್ಟಂಗೆ ಸವಾಲು ಹಾಕಿದ್ದಾರೆ ಒಬ್ಬರು ಯೋಗಿಗೆ. ಸಂಗಮದಲ್ಲಿ ನೀರನ್ನು ಕುಡಿತೀರಾ ಅಂತ ಸವಾಲು ಹಾಕಿದ್ದಾರೆ ಯೋಗಿ ಅವ್ರಿಗೆ. ಯೋಗಿ ಅವ್ರ ಸವಾಲು ಸ್ವೀಕರಿಸ್ತಾರ, ಏನು ಕತೆ ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿರುವುದು. ಹಲವು ಸ್ಥಳಗಳಲ್ಲಿ ನೀರಿನಲ್ಲಿ ಮಲ, ಬ್ಯಾಕ್ಟೀರಿಯಾ ಹೆಚ್ಚಾಗಿದ್ದು ಸ್ನಾನಕ್ಕೆ ಯೋಗ್ಯವಲ್ಲ ಎಂಬ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ನಿರಾಕರಿಸಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಗಮದ ನೀರು ಕುಡಿದು ತೋರಿಸುವಂತೆ ಬಾಲಿವುಡ್ ಖ್ಯಾತ ಗಾಯಕ ವಿಶಾಲ್ ದದ್ಲಾನಿ ಅವರು ಸವಾಲು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಅವರು, ಸರ್, ದ್ವೇಷಿಸುವವರ ಬಗ್ಗೆ ಚಿಂತಿಸಬೇಡಿ, ನಾವು ನಿಮ್ಮನ್ನು ನಂಬುತ್ತೇವೆ. ದಯವಿಟ್ಟು ತ್ರಿವೇಣಿ ಸಂಗಮಕ್ಕೆ ತೆರಳಿ ಅಲ್ಲಿ ಕ್ಯಾಮೆರಾದ ಮುಂದೆ ಸಂಗಮದ ನೀರನ್ನು ಕುಡಿದು ಜನರಿಗೆ ತೋರಿಸಿ ಅಂತ ಸವಾಲು ಹಾಕಿದ್ದಾರೆ. ಜನವರಿಯಲ್ಲಿ ಆರಂಭಗೊಂಡ ಮಹಾಕುಂಭ ಮೇಳಕ್ಕೆ ಈಗಾಗಲೇ ಕೋಟ್ಯಾಂತರ ಮಂದಿ ಬಂದು ಇಲ್ಲಿನ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದ್ದು ಅಲ್ಲದೆ ಪ್ರತಿದಿನ ಲಕ್ಷಾಂತರ ಮಂದಿ ಇಲ್ಲಿನ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗೆ ಸಂಸ್ಕರಿಸದ ಕೊಳಚೆ ನೀರನ್ನು ಬಿಡಲಾಗಿದೆ ಎಂಬ ಆರೋಪದ ವಿಚಾರಣೆಯ ಸಂದರ್ಭದಲ್ಲಿ ಮಹಾಕುಂಭದ ವಿವಿಧ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಲ, ಬ್ಯಾಕ್ಟೀರಿಯಾ ಮತ್ತು ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇವೆ. ನೀರಿನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸ್ನಾನಕ್ಕೆ ಯೋಗ್ಯವಾಗಿಲ್ಲ. ಕುಂಭಮೇಳದಲ್ಲಿ ಕೋಟಿಗಟ್ಟಲೆ ಜನರು ಸ್ನಾನ ಮಾಡಿರೋದ್ರಿಂದ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತನ್ನ ವರದಿಯಲ್ಲಿ ಹೇಳಿದೆ. ಜನವರಿ 12ರಿಂದ ಮತ್ತು 13ರಂದು ನಡೆದ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆಯ ಫಲಿತಾಂಶಗಳು ಈ ನೀರು ಕುಡಿಯುವುದಕ್ಕಾಗಲಿ ಸ್ನಾನ ಮಾಡೋದಕ್ಕಾಗಲಿ ಯೋಗ್ಯವಾಗಿಲ್ಲ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎನ್ಜಿಟಿಗೆ ವರದಿ ಸಲ್ಲಿಸಿದೆ. ಈ ವರದಿಯನ್ನ ಯೋಗಿ ಆದಿತ್ಯನಾಥ್ ಅವರು ನಿರಾಕರಿಸಿದ್ದಾರೆ. ಪ್ರಯಾಗ್ರಾಜ್ನ ಸಂಗಮದಲ್ಲಿನ ನೀರು ಕುಡಿಯಲು ಯೋಗ್ಯವಾಗಿದೆ ಅಂತ ಹೇಳಿದ್ದಾರೆ. ಭಕ್ತಿ ಭಾವ ಒಂದು ಕಡೆಯಾದರೆ ಆ ಒಂದು ಸಂಗಮದಲ್ಲಿ ಪುಣ್ಯ ಸ್ಥಾನದಲ್ಲಿ ನೀರು ಕುಡಿಯೋಕೆ ಯೋಗ್ಯ ಅಲ್ಲ, ಸ್ನಾನಕ್ಕೂ ಯೋಗ್ಯ ಅಲ್ಲ ಅನ್ನೋದು ಕೇಂದ್ರ ಪರಿಸರ ನಿಯಂತ್ರಣ ಮಂಡಳಿ ಏನು ಬರುತ್ತಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದರ ವರದಿ.
ಎಷ್ಟೋ ದೇವಸ್ಥಾನ ಪ್ರಸಾದ ತಿಂದು ಸತ್ತಂಥ ಉದಾಹರಣೆಗಳಿದೆ, ನಮ್ಮ ರಾಜ್ಯದಲ್ಲೇ ಘಟನೆಗಳಾಗಿದೆ. ಸೊ ಹಾಗಾಗಿ ಆ ನೀರು ಕುಡಿಯೋಕೆ ಯೋಗ್ಯ ಅಲ್ಲ, ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ವರದಿ ಕೊಟ್ಟಿದೆ. ಆದರೆ ಯೋಗಿ ಇಲ್ಲ ಅಂತಿದ್ದಾರೆ, ಅದಕ್ಕೆ ಸವಾಲು ಹಾಕಿದ್ದಾರೆ. ಕುಡೀರಿ ಹಂಗಾರೆ ನೀರನ್ನ, ನಾವು ನಿಮ್ಮ ಮಾತನ್ನು ನಂಬ್ತೀವಿ ಅಂತ. ನೋಡಿದಾಗಲೇ ಅನಿಸುತ್ತೆ, ಕೊಳಚೆಯಾಗಿ ಹರಿದು ಬರುವ ಯಮುನಾ ಗಂಗೆಯೂ ಕೂಡ ಮಲಿನಗೊಂಡಿದ್ದಾಳೆ. ಕುಡಿಯೋಕೆ ಯೋಗ್ಯ ಅಲ್ಲ ಅಂದರೆ ಯೋಗ್ಯ ಅಲ್ಲ ಅಂತ ಒಪ್ಕೋಬೇಕು. ಹೌದು, ಗಲೀಜಾಗಿದೆ, ಜನ ಜಾಸ್ತಿ ಸ್ನಾನ ಮಾಡಿದ್ದಾರೆ ಅಂತ. ಇಲ್ಲ, ಈಗಲೂ ಆ ನೀರನ್ನು ಕುಡಿದ್ರೆ ಪುಣ್ಯ ಬರುತ್ತೆ ಅಂದರೆ ತಪ್ಪು. ನೀರಲ್ಲಿ ಮಿಂದೆದ್ದರೆ ಭಾವನೆಗಳ ಪ್ರಕಾರ ಶುದ್ಧವಾಗಿದೆ, ವೈಜ್ಞಾನಿಕವಾಗಿ ಹಾಳಾಗಿದೆ. ವೈಜ್ಞಾನಿಕವಾಗಿ ನೋಡೋದಾದರೆ ಗಂಗೆ, ಯಮುನೆ, ಆ ನದಿ ಹಾಳಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನು ಕೊಟ್ಟಿದೆ, ಒಪ್ಪಬೇಕು. ಭಾವನಾತ್ಮಕವಾಗಿ ಮಿಂದೆದ್ದರೆ ಪುಣ್ಯ ಬರುತ್ತೆ, ಭಾವನೆ ಧಕ್ಕೆ ಆಗಬಾರ್ದು. ಆದರೆ ವೈಜ್ಞಾನಿಕವಾಗಿ ಅಪವಿತ್ರವಾಗಿದೆ, ಅಪವಿತ್ರ ಅನ್ನಂಗಿಲ್ಲ, ಹಾಳಾಗಿದೆ, ಯೋಗ್ಯ ಅಲ್ಲ, ಒಪ್ಪಲೇಬೇಕಾಗತ್ತೆ. ಬಟ್ ಗಂಗೆಯಲ್ಲಿ ಮಿಂದೆದ್ದರೆ ಪುಣ್ಯ ಬರುತ್ತೆ, ಇತಿಹಾಸ ನಂಬಿಕೆ ಒಪ್ತೀವಿ. ಆದರೆ ಕುಡಿದ್ರೆ ಏನೂ ಆಗಲ್ಲ, ನೀರು ಹಾಳಾಗಿಲ್ಲ ಅನ್ನೋ ರಿಪೋರ್ಟನ್ನು, ವಾದವನ್ನು ಒಪ್ಪೋಕ್ಕೆ ಸಾಧ್ಯ ಇಲ್ಲ ಈ ವಿಷಯದಲ್ಲಿ. ಇನ್ನೊಂದು ಕಡೆ ಗುಡ್ ನ್ಯೂಸ್, ಮಹಾಕುಂಭ ಮೇಳದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ 3 ಲಕ್ಷ ಕೋಟಿ ವ್ಯಾಪಾರ ವಹಿವಾಟು ಆಗಿದೆ ಅನ್ನೋ ವಿಷಯ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿರ್ತಕ್ಕಂಥ ಮಹಾಕುಂಭ ಮೇಳದ ಯಶಸ್ಸನ್ನು ಎತ್ತಿ ತೋರಿಸಿದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಆಧ್ಯಾತ್ಮಿಕ ಉತ್ಸವದಿಂದ ರಾಜ್ಯದ ಆರ್ಥಿಕತೆಗೆ 3 ಲಕ್ಷ ಕೋಟಿ ರು ಹರಿದು ಬಂದಿದೆ ಎಂದು ಶುಕ್ರವಾರ ಹೇಳಿದ್ದಾರೆ. ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಸಮಾಜವಾದಿ ಪಕ್ಷದ ಶಾಸಕಿ ರಾಗಿಣಿ ಸೋಂಕರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಯೋಗಿ ಆದಿತ್ಯನಾಥ್, ಕಳೆದ 8 ವರ್ಷಗಳಲ್ಲಿ ಸರ್ಕಾರ 8 ಕೋಟಿಗೂ ಹೆಚ್ಚು ಜನರನ್ನು ಬಡತನ ರೇಖೆಯಿಂದ ಹೊರತಂದಿದೆ ಅಂತ ಹೇಳಿದರು. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ 10 ವರ್ಷದಲ್ಲಿ ನಾವು 25 ಕೋಟಿ ಜನರನ್ನು ಬಡತನ ರೇಖೆಯಿಂದ ಮೇಲಕ್ಕೆ ತರಲು ಸಾಧ್ಯವಾಯಿತು. ಕಳೆದ 8 ವರ್ಷಗಳಲ್ಲಿ ನಮ್ಮ ಸರ್ಕಾರ 6 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತಂದಿದೆ. ಇದು ಪ್ರತಿಯೊಂದು ವಲಯದಲ್ಲೂ ಬದಲಾವಣೆಯಾಗಿದೆ ಅಂತ ತೋರಿಸುತ್ತದೆ ಅಂತ ಹೇಳಿದರು. ದೇಶ ಮತ್ತು ಜಗತ್ತು ಇಂದು ಉತ್ತರ ಪ್ರದೇಶದ ಸಾಮರ್ಥ್ಯವನ್ನು ನೋಡುತ್ತಿದೆ. ಇದು ಮಹಾಕುಂಭದ ಆಯೋಜನೆಯೊಂದಿಗೆ ಸಂಬಂಧ ಹೊಂದಿದೆ. ಮಹಾಕುಂಭವು ಯುಪಿಯ ಆರ್ಥಿಕತೆಯಲ್ಲಿ 3 ಲಕ್ಷ ಕೋಟಿ ರುಗೂ ಹೆಚ್ಚು ಬೆಳವಣಿಗೆಯನ್ನು ತರಲಿದೆ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದರು. ಹೌದು, ಆರ್ಥಿಕವಾಗಿ ಇಂದ ದೊಡ್ಡ ಈವೆಂಟ್ ಲಾಭ ಮಾಡಿಕೊಟ್ಟಿದೆ ಉತ್ತರ ಪ್ರದೇಶಕ್ಕೆ. ಆದರೆ ಇದು 2 ತಿಂಗಳ ಈವೆಂಟು. ಮುಂದುವರೆದ ಭಾಗ ಏನು? ಇನ್ವೆಸ್ಟ್ ಕರ್ನಾಟಕ ಅಂತ ನಮ್ಮಲ್ಲಿ ಯೋಜನೆ ಆಯಿತು. ಬಂಡವಾಳ ಉಳಿದ್ರು, ಕೆಲಸ ಕೊಡ್ತಾರೆ, ಎಲ್ಲ ಆಗುತ್ತೆ. ಬಟ್ ಇದು ಟೆಂಪ್ರವರಿ ಡೆವಲಪ್ಮೆಂಟ್ ಅಷ್ಟೇ ಯುಪಿ ವಿಚಾರದಲ್ಲಿ. ಇಲ್ಲ, ಇನ್ನು ಮುಂದೆ ಜನ ಈಗ ಯಾರು ಹೋಗೋಕ್ಕಾಗದಿರೋ ಮುಂದೆ ಹೋಗ್ತಿರ್ಬೋದು ನಾವು ಭಾಗಕ್ಕೆ, ಪ್ರವಾಸೋದ್ಯಮದ ದೃಷ್ಟಿಯಿಂದ. ಆದರೆ ಮೂಲಸೌಕರ್ಯ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು, ಇವೆಲ್ಲ ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಹಿನ್ನಡೆ ಇದೆ. ಬಟ್ 3 ಲಕ್ಷ ಕೋಟಿ ವ್ಯಾಪಾರ ವಹಿವಾಟು ಇವೆಲ್ಲ ಲೆಕ್ಕಾಚಾರಕ್ಕೆ ಬಂದಾಗ ಆರ್ಥಿಕವಾಗಿ ಲಾಭ ಆಗಿರೋದಂತೂ ಸತ್ಯ. ಇದು ತಾತ್ಕಾಲಿಕ, ಆದರೆ ಇದು ನಿರಂತರವಾಗಿ ಈ ರೀತಿ ಇರಲ್ವಲ್ಲ. ಇನ್ನು ಮತ್ತೆ 144 ವರ್ಷ ಕಾಯಬೇಕು. ಬಟ್ ಒಂದಂತಕ್ಕೆ ತಕ್ಷಣಕ್ಕೆ ಟೆಂಪ್ರವರಿ ಲಾಭ ಯುಪಿಗೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಅಕೌಂಟ್ಗೆ ಬರದೇ ಇರೋದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣವನ್ನು ಕೊಟ್ಟಿದ್ದಾರೆ. ನನಗೆ ಅಪಘಾತವಾದ ಕಾರಣ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ ಬರೋಕ್ಕೆ ತಡ ಆಗಿದೆ ಅಂತ ಹೇಳಿದ್ದಾರೆ. ಎಸ್, ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ವಿಳಂಬಕ್ಕೆ ರಾಜ್ಯಾದ್ಯಂತ ಟೀಕೆ ಕೇಳಿ ಬರುತ್ತದೆ. ಪ್ರತಿಪಕ್ಷಗಳಿಂದಲೂ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಹಲವೆಡೆ 3 ತಿಂಗಳಿಂದ, ಇನ್ನು ಕೆಲವೆಡೆ 4 ತಿಂಗಳಿಂದ ಕಂತು ಬಿಡುಗಡೆ ಆಗಿಲ್ಲ. ಹೀಗಾಗಿ ಈ ಬಗ್ಗೆ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ಯೋಜನೆ ನನಗೆ ಅಪಘಾತ ಆದಮೇಲೆ 3 ತಿಂಗಳು ವಿಳಂಬವಾಗಿದೆ. ಇಲ್ಲದಿದ್ರೆ ಹಣಕಾಸು ಇಲಾಖೆ ಪದೇ ಒತ್ತಡ ಆಗ್ತಿದ್ದೇವೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಕಂತು ಬಿಡುಗಡೆ ವಿಳಂಬ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಪದೇ ಜ್ಞಾಪಿಸ್ತಿದ್ದೆ. ನನಗೆ ಅಪಘಾತ ಆದ ಕಾರಣ ಇಲಾಖೆ ಕಡೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಸಿಎಂ ಗಾರು ಹೇಳ್ಬಿಟ್ಟು ಹಣವನ್ನು ಬಿಡುಗಡೆ ಮಾಡಿಸಿದ್ದೆ, ನಾನು ಚೆನ್ನಾಗಿದ್ದಿದ್ರೆ. ಅದರ ದುರ್ದೈವ, ಅಪಘಾತ ಆಗಿದ್ದರಿಂದ 40 ದಿನ ಚಿಕಿತ್ಸೆಗೆ ಒಳಗಾಗಿದ್ದರಿಂದ ಯೋಜನೆ ಸ್ವಲ್ಪ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಇಲಾಖೆಯಿಂದ ಯೋಜನೆಗೆ ಹಣ ಬಿಡುಗಡೆ ಮಾಡುತ್ತಿದ್ದೆವು. ಈಗಲೂ ಬೆಂಗಳೂರು ಹತ್ತಿರವಿರುವ 4 ತಾಲೂಕು ಪಂಚಾಯತ್ಗೆ ದುಡ್ಡು ಹಾಕಿ ಅಲ್ಲಿಂದ ವಿತರಣೆ ಮಾಡುವ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಈಗ ಎಲ್ಲವೂ ಸುಲಲಿತ ಆಗಿದ್ದು ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ದುಡ್ಡು ಬರಲಿದೆ ಅಂತ ಸಚಿವರು ಹೇಳಿದ್ದಾರೆ. 2 ತಿಂಗಳ ಹಣಕಾಸಿನ ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಬಜೆಟ್ ಅಧಿವೇಶನಕ್ಕೆ ಹೋಗ್ತಿದ್ದೇನೆ. ಎಲ್ಲಾ ಗೃಹಲಕ್ಷ್ಮಿಯರಿಗೂ 3 ತಿಂಗಳ ದುಡ್ಡು ಹಾಕುವ ಪ್ರಯತ್ನ ಮಾಡಿಸುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೊದಲು ಹಣ ಬಿಡುಗಡೆ ಮಾಡುತ್ತಿದ್ದ ರೀತಿಗೂ ಈಗ ಬಿಡುಗಡೆ ಮಾಡುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಗೊಂದಲ ಈಗ ಇಲ್ಲ, ಎಲ್ಲವೂ ಕ್ಲಿಯರ್ ಆಗಿದೆ. ಬೇರೆ ಕೆಲಸಗಳಿಗೆ ಗೃಹಲಕ್ಷ್ಮಿ ಹಣ ನಂಬಿರುವ ಜನರಿಗೆ ಸದ್ಯದಲ್ಲಿ ಹಣ ಬರಲಿದೆ. ಸರ್ಕಾರ ನೀಡಿರುವ ವಾಗ್ದಾನ ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತು ಸುಳ್ಳು ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಹಣದ ಬಗ್ಗೆ ಚಿಂತೆ ಬೇಡ. 3 ತಿಂಗಳ ಹಣವು ಶೀಘ್ರದಲ್ಲಿ ಬರಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬಟ್ ಕೊಟ್ಟ ಕಾರಣ ಒಪ್ಪುವ ಕಾರಣ ಅಲ್ಲ. ಏನು ಪ್ರತಿ ತಿಂಗಳು ಹೋಗ್ಬಿಟ್ಟು ಅಧಿಕಾರಿಗಳಿಗೆ ಹೇಳ್ಬೇಕಾ ಹಣ ಹಾಕಿ ಅಂತ ಒತ್ತಡ ಹಾಕ್ಬೇಕಂತಿದ್ರೆ ಇವ್ರು ಹೆಂಗೆ ಹೇಳಿದಾರಲ್ಲ,
ನನಗೆ ಅಪಘಾತ ಆಗಿ ಚಿಕಿತ್ಸೆಗೆ ಒಳಗಾಗಲಿಲ್ಲ ಅಂದಿದ್ರೆ ನಾನು ಒತ್ತಡ ಹಾಕಿ ಅಧಿಕಾರಿಗಳನ್ನ ಪದೇ ಪದೇ ಕೇಳಿ ಅಮೌಂಟ್ ಹಾಕ್ಸ್ತಿದ್ದೆ. ನನಗೆ ಅಪಘಾತ ಆದ ಕಾರಣ ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಈಗ ಮತ್ತೆ ಹಾಕ್ಸ್ತೀನಿ ಅಂತ. ನಾಲ್ಕಾಣಿ ಜ್ಞಾನ ಬೇಡವ ಅಧಿಕಾರಿಗಳಿಗೆ, ಬುದ್ಧಿ ಬೇಡವ? ಏನು ಪ್ರತಿ ತಿಂಗಳು ಮಂತ್ರಿ ಹೋಗ್ಬಿಟ್ಟು ಹಣ ಹಾಕಿ ಗೃಹಲಕ್ಷ್ಮಿಗೆ ಅಂತ ಹೇಳ್ಬೇಕಾ? ಎಷ್ಟೋ ಜನ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಸಾಲ ಕಟ್ಟಕ್ಕಾಗ್ತಿಲ್ಲ ಪಾಪ ಹೆಣ್ಮಕ್ಳು, ಇದನ್ನು ನಂಬ್ಕೊಂಡು ಸಾಲ ಮಾಡಿದವರು ಅಲ್ವಾ? ಫ್ರಿಜ್ಜು, ವಾಷಿಂಗ್ ಮಿಷನ್ನು ಬೇರೆ ಬೇರೆ ತಗೊಂಡಿರ್ತಾರೆ, ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ EMI ಕಟ್ಟಕ್ಕಾಗ್ತಿಲ್ಲ ಅವರೆಲ್ಲ. ಗೃಹಲಕ್ಷ್ಮಿಯಿಂದ ಫ್ರಿಜ್ ತಗೊಂಡ್ವಿ, ಗೃಹಲಕ್ಷ್ಮಿಯಿಂದ ವಾಷಿಂಗ್ ಮಿಷಿನ್ ತಗೊಂಡ್ವಿ, ಗೃಹಲಕ್ಷ್ಮಿಯಿಂದ ಇದನ್ನು ತಗೊಂಡ್ವಿ ಅದನ್ನು ತಗೊಂಡ್ವಿ ಅಂದವ್ರಿಗೆಲ್ಲ EMI ಕಟ್ಟಕ್ಕಾಗ್ತಾ ಇಲ್ಲ. ಬಟ್ ಇದು ಒಪ್ಪುವಂಥ ಮಾತಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಯಾಕೆ ಹೇಳಿ? ಪ್ರತಿ ತಿಂಗಳು ಅದನ್ನು ಹೇಳಕ್ಕಿದ್ದೇನೋ ಕಂತ್ ಕಲೆಕ್ಷನ್ ಮಾಡೋದು ಕೆಟ್ಟೋಗ್ಬಿಟ್ರಾ? ಪಿಗ್ಮಿ ಕಲೆಕ್ಟರ್ ಕೆಟ್ಟೋಗ್ಬಿಟ್ರಾ? ಪ್ರತಿ ತಿಂಗಳು ಎಷ್ಟನೇ ತಾರೀಕು ಅಕೌಂಟ್ಗೆ ಹಣ ಹೋಗಬೇಕು ಅನ್ನೋ ಆದೇಶ ಗೃಹಲಕ್ಷ್ಮಿ ಜಾರಿ ಮಾಡಿದಾಗಲೇ ಆಗಲಿಲ್ವೇನು? ಯಾರೋ ಒಂಥರ 5 ರೂಪಾಯಿಗೋ 10 ರೂಪಾಯಿಗೋ ಬಡ್ಡಿ ಕೊಟ್ಟೋರಂಗೆ ಪ್ರತಿ ತಿಂಗಳು ಕಲೆಕ್ಷನ್ ಮಾಡ್ತಾರಲ್ಲ ಮನೆ ಬಾಗಿಲಲ್ಲಿ ನಿಂತ್ಕೊಂಡು, ಹಂಗೆ ಕೆಟ್ಟೋಗ್ಬಿಡ್ತಾ ಇದು. ಅಪಘಾತ ಆಗಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಕಾಳಜಿ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿ ತಿಂಗಳು ಒತ್ತಡ ಹಾಕಿ ಹಣ ಹಾಕ್ಸೋದಿದೆಯಲ್ಲ, ಆ ಕಾರಣಕ್ಕೆ ಡಿಲೇ ಆಗಿದೆ ಅಂತ ಹೇಳೋದಿದೆಯಲ್ಲ, ಜನ ನಂಬಕ್ಕೆ ರೆಡಿ ಇಲ್ಲ. ಯಾರೋ ವೈಯಕ್ತಿಕವಾಗಿ ಸಾಲ ಕೊಟ್ಟು ಬಡ್ಡಿ ಕೇಳ್ದಂಗೆ, ಸಾಲ ಕೇಳ್ದಂಗೆ ಸರ್ಕಾರದ ಆದೇಶ ಮಾಡಿ ಪ್ರತಿ ತಿಂಗಳು 5ನೇ ತಾರೀಕು ಹಣ ಹೋಗಬೇಕು, ಹಾಕ್ಬೇಕಷ್ಟೇ. ಹಂಗಾರೆ KH ಮುನಿಯಪ್ಪನವ್ರಿಗೆ ಏನಾರ ಸಮ್ ಟೈಮ್ ಅವ್ರು ಏನಾರ ಹೊರಗಡೆ ಹೋಗ್ಬಿಟ್ರು ಅಂದ ತಕ್ಷಣ ಯಾರು ಅಕ್ಕಿ ಬೆಳೆಕಾಳೇನು ಕೊಡಲ್ವೇನು? ಹೇಳ್ಬೇಕಾ ಪ್ರತಿ ತಿಂಗಳು ಅವರು? ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾರಣ ನಗು ಬರುತ್ತೆ. ತೆಲಂಗಾಣದಲ್ಲಿ ರಂಜಾನ್ ಕಾರಣಕ್ಕೆ ಮುಸಲ್ಮಾನ ಸಿಬ್ಬಂದಿಗಳಿಗೆ, ಸರ್ಕಾರಿ ನೌಕರರಿಗೆ 1 ಗಂಟೆ ರಜೆ ಇದೆ, ನಮಾಜ್ಗೆ ಮತ್ತು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಇವಕ್ಕೆಲ್ಲದಕ್ಕೂ. ಕರ್ನಾಟಕದಲ್ಲೂ ಕೂಡ ದಿನದಲ್ಲಿ 2 ಗಂಟೆ ರಜೆ ಕೊಡಿ ಅನ್ನೋ ಒತ್ತಾಯವನ್ನು ಮುಸಲ್ಮಾನ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ತೆಲಂಗಾಣದಂತೆಯೇ ಮುಸ್ಲಿಂ ಸರ್ಕಾರ ನೌಕರರಿಗೆ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಸಂಜೆ 4 ಗಂಟೆಯ ನಂತರ 2 ಗಂಟೆ ಬೇಗ ಕರ್ತವ್ಯದಿಂದ ತೆರಳಲು ಅವಕಾಶ ನೀಡುವಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದೆ. ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಅವರು ಈ ಕುರಿತು ಔಪಚಾರಿಕ ಮನವಿ ಸಲ್ಲಿಸಿದ್ದು, ಈ ಬೇಡಿಕೆ ಈಡೇರಿಕೆಗಾಗಿ ಮುಖಂಡರು ಶೀಘ್ರವೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿದ್ದಾರೆ ಅಂತ ತಿಳಿಸಿದರು. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಮುಸ್ಲಿಂ ನೌಕರರಿಗೆ, ಸರ್ಕಾರಿ ನೌಕರರಿಗೆ ರಂಜಾನ್ ಸಂದರ್ಭದಲ್ಲಿ 2 ಗಂಟೆ ಮುಂಚಿತವಾಗಿ ಕರ್ತವ್ಯದಿಂದ ತೆರಳಲು ಅವಕಾಶ ನೀಡುವಂತೆ ಪಿಸಿಸಿ ಉಪಾಧ್ಯಕ್ಷ ಸೈಯದ್ ಅಹಮದ್ ಮತ್ತು AMR ಹುಸೇನ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಬೇಡಿಕೆಗೆ ಸಂಬಂಧಿಸಿದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರಿಗೂ ಪತ್ರ ಬರೆದಿದ್ದಾರೆ. ಪವಿತ್ರ ರಂಜಾನ್ ಮಾಸ ಸಮೀಪಿಸುತ್ತಿರುವುದರಿಂದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ಈಗಾಗಲೇ ಮುಸ್ಲಿಂ ನೌಕರರು 1 ಗಂಟೆ ಮುಂಚಿತವಾಗಿ ಕರ್ತವ್ಯದಿಂದ ತೆರಳಲು ಅವಕಾಶ ಮಾಡಿಕೊಟ್ಟಿದೆ. ಈ ವರ್ಷ ಮಾರ್ಚ್ 3ರಿಂದ 31ರವರೆಗೆ ಆಚರಿಸಲಾಗುವ ರಂಜಾನ್ ಮಾಸದಲ್ಲಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸರ್ಕಾರಿ ಮುಸ್ಲಿಂ ನೌಕರರು, ಶಿಕ್ಷಕರು, ಗುತ್ತಿಗೆ, ಹೊರಗುತ್ತಿಗೆ, ನಿಗಮ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ನೌಕರರು ಸಂಜೆ 4 ಗಂಟೆಗೆ ಮನೆಗೆ ತೆರಳಲು ತೆಲಂಗಾಣ ಸರ್ಕಾರ ಅವಕಾಶ ನೀಡಿದೆ. ತುರ್ತು ಸೇವೆಯಲ್ಲಿರುವವರಿಗೆ ಹಾಗೂ ಸರ್ಕಾರದ ತೀರಾ ಅಗತ್ಯ ಇರುವವರಿಗೆ ಇದು ಅನ್ವಯಿಸುವುದಿಲ್ಲ ಎಂದು ಸರ್ಕಾರ ಆದೇಶ ಹೊರಡಿಸಿದೆ. ಈ ಮಧ್ಯೆ ತೆಲಂಗಾಣ ಸರ್ಕಾರದ ಈ ಕ್ರಮವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಸರ್ಕಾರ ಇಂತಹ ಸೌಲಭ್ಯವನ್ನು ಹಿಂದೂಗಳಿಗೆ ನೀಡದಿರುವುದು ಆಘಾತಕಾರಿ, ಇದು ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣಕ್ಕೆ ಹಿಡಿದ ಕೈಗಂಡೆ ಅಂತ ಟೀಕಿಸಿದೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷ ನೇತೃತ್ವದ ಆಂಧ್ರಪ್ರದೇಶ ಸರ್ಕಾರವೂ ಕೂಡ ಮುಸ್ಲಿಂ ಉದ್ಯೋಗಿಗಳಿಗೆ ಪವಿತ್ರ ರಂಜಾನ್ ಮಾಸದಲ್ಲಿ 1 ಗಂಟೆ ಮುಂಚಿತವಾಗಿ ಮನೆಗೆ ತೆರಳಲು ಅವಕಾಶ ನೀಡುವುದಾಗಿ ಘೋಷಣೆ ಮಾಡಿದೆ. ಇಲ್ಲೇನು ಮಾಡ್ತಾರೆ ಈಗ ಬಿಜೆಪಿಯವರು? ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವರು ಟೀಕಿಸ್ಬಿಟ್ರು. ಆಂಧ್ರಪ್ರದೇಶದಲ್ಲಿ TDP ಸರ್ಕಾರ ಬಿಜೆಪಿ ಜೊತೆ ಮೈತ್ರಿ ಇದೆ, ಜನಸೇನಾ ಪವನ್ ಕಲ್ಯಾಣ್ ಬಿಜೆಪಿಯವರು ಸೇರ್ಕೊಂಡು ಸರ್ಕಾರ ಮಾಡೋರು. ಈಗೇನು ಮಾಡ್ತಾರೆ? ಸರ್ಕಾರದಿಂದ ಆಚೆ ಬರ್ತಾರಾ? ಬಿಜೆಪಿಯವ್ರದೆಲ್ಲ ಬರೀ ಇಬ್ಬಗೆ ನೀತಿ, ಡಬಲ್ ಗೇಮ್ಗಳು ಜಾಸ್ತಿ. ತೆಲಂಗಾಣದಲ್ಲಿ ಟೀಕೆ ಮಾಡ್ತಾರೆ, ಹಂಗಾರೆ ಚಂದ್ರಬಾಬು ನಾಯ್ಡು ಕೂಡ ಕೊಡ್ತಾ ಇದ್ದಾರೆ. ಬನ್ನಿ ಹಂಗಾರೆ ಸರ್ಕಾರದಿಂದ ಆಚೆ, ಸೆಂಟ್ರಲ್ ಗೌರ್ಮೆಂಟಿಂದ ತೆಗೆದಾಕಿ TDPನ, ಹಂಗಾರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಸೆಂಟ್ರಲ್ ಗೌರ್ಮೆಂಟು. ಹಾಗಾಗಿ ಸರ್ಕಾರದ ನೀತಿ ಸರಿಯೇ ನಿಮ್ಮದು ಇದೆ ಹೇಳಿ ಅಂತ ನೀವು ಕೇಳಿದ್ರೆ, ಕೆಲಸ ಮೊದಲೇ ಸರ್ಕಾರಿ ನೌಕರರಿಗೆ ಒಂದು ಕಂಪೇರ್ ಟು ಬೇರೆಯವರು ಸ್ವಲ್ಪ ಆರಾಮಾಗಿದ್ದಾರೆ. ಅದ್ರಲ್ಲಿ 1 ಅವರ್ ಏನು ಕೊಡೋದು ಏನೈತೆ ಅದರಲ್ಲಿ. ಇನ್ನು ಪುರುಷರಿಗೆ ಮೀಸಲಿಡುವ ಸೀಟ್ನಲ್ಲಿ ಪುರುಷರೇ ಕೂರಬೇಕು ಅನ್ನೋದು KSRTC ನಿರ್ದೇಶನವಂತೆ. ಬಟ್ ನನಗೆ ಆಶ್ಚರ್ಯ, ಬಸ್ಸಲ್ಲಿ ನಾವೆಲ್ಲ ಹತ್ತದಾಗ ಮಹಿಳೆಯರಿಗೆ ಮೀಸಲು ಅಂತಿದೆ, ಉಳಿದ ಕಡೆ ಏನೇನೋ ಬರ್ದಿರಲ್ಲ. ನಿರ್ವಾಹಕರಿಗೆ ಮಹಿಳೆಯರಿಗೆ ಮೀಸಲು, ಮುಂದಿನ 4 ಸೀಟುಗಳು, ಡ್ರೈವರ್ ಹಿಂದಿನ 4 ಸೀಟುಗಳು ಮಹಿಳೆಯರಿಗೆ ಮೀಸಲು, ಅಂಗವಿಕಲರಿಗೆ ವಿಕಲಚೇತನರಿಗೆ, ನಿರ್ವಾಹಕರಿಗೆ ಅಂತಿರುತ್ತೆ. ಗಂಡಸರಿಗೆ ಅಂತೆಲ್ಲೂ ನಾನು ನೋಡಿಲ್ಲಪ್ಪ, ಗಂಡಸರಿಗೆ ಅಂತ. ಆದರೆ ಗಂಡಸರಿಗೆ ಮೀಸಲಿಟ್ಟ ಸೀಟಲ್ಲಿ ಗಂಡಸರೇ ಕೂರಬೇಕು ಅನ್ನೋ ಆದೇಶ ಇದೆಯಲ್ಲ, ಈ ಥರದೊಂದು ಆದೇಶ ಈಗ ಹೊರಡಿಸಿದೆ. ಏನಿದೆ ಅಂತ ನೋಡೋಣ.
ಪುರುಷರಿಗೆ ಮೀಸಲಿರುವ ಸೀಟ್ನಲ್ಲಿ ಪುರುಷರೇ ಕುಳಿತುಕೊಳ್ಳುವಂತೆ ನೋಡಿಕೊಳ್ಳಿ ಎಂದು ಸಿಬ್ಬಂದಿಗಳಿಗೆ ಕೆಎಸ್ಆರ್ಟಿಸಿ ಸೂಚನೆ ನೀಡಿದೆ. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಮಹಿಳಾ ಪ್ರಯಾಣಿಕರಿಗೆ ಕಾಸು ಕೊಡದೆ ಪುರುಷರಲ್ಲ ಸೀಟ್ ಸಿಗ್ತಿಲ್ವಂತೆ. ಈ ಥರ ಆರೋಪ ಇರೋ ಕಾರಣ ಪುರುಷ ಪ್ರಯಾಣಿಕರಿಗೆ ಮೀಸಲಿರುವ ಸೀಟ್ಗಳನ್ನು ಪುರುಷರಿಗೆ ಬಿಟ್ಟು ಕೊಡಬೇಕು. ಈ ಬಗ್ಗೆ ಗಮನ ಹರಿಸಬೇಕು ಎಂದು ಕೆಎಸ್ಆರ್ಟಿಸಿ ಮೈಸೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಚಾಲಕರು ಹಾಗೂ ಸಿಬ್ಬಂದಿಗಳಿಗೆ ಇತ್ತೀಚೆಗೆ ಆದೇಶವನ್ನು ಹೊರಡಿಸಿರುವುದು ಈಗ ಬೆಳಕಿಗೆ ಬಂದಿದೆ. ಪುರುಷರಿಗೆ ಮೀಸಲಿರುವ ಆಸನಗಳಲ್ಲಿ ಮಹಿಳೆಯರು ಕುಳಿತು ಪ್ರಯಾಣಿಸುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಆದೇಶ ಹೊರಡಿಸಲಾಗಿದೆ. ಮೈಸೂರು ನಗರ ಸಾರಿಗೆ ವಾಹನಗಳಲ್ಲಿನ ಪುರುಷರಿಗೆ ಮೀಸಲಿರುವ ಆಸನಗಳಲ್ಲಿ ಮಹಿಳಾ ಪ್ರಯಾಣಿಕರು ಕುಳಿತುಕೊಳ್ಳುತ್ತಿದ್ದು ಪುರುಷ ಪ್ರಯಾಣಿಕರಿಗೆ ಆಸನಗಳು ಸಿಗುವುದಿಲ್ಲವೆಂದು ಶ್ರೀ ವಿಷ್ಣುವರ್ಧನ್ ಎಸ್ ಎಂಬುವರು ಕೇಂದ್ರ ಕಚೇರಿಗೆ ಉಲ್ಲೇಖದಂತೆ ದೂರು ಸಲ್ಲಿಸಿರುವುದು ಸರಿಯಷ್ಟೇ. ಅದರಂತೆ ತಮ್ಮ ಘಟಕಗಳಿಂದ ಕಾರ್ಯಾಚರಣೆಯಾಗುವ ಎಲ್ಲಾ ವಾಹನಗಳಲ್ಲಿ ಪುರುಷ ಪ್ರಯಾಣಿಕರಿಗೆ ಮೀಸಲಿರಿಸಿರುವ ಆಸನಗಳಲ್ಲಿ ಪುರುಷ ಪ್ರಯಾಣಿಕರು ಕುಳಿತುಕೊಂಡು ಪ್ರಯಾಣ ಮಾಡಲು ಕ್ರಮ ಕೈಗೊಳ್ಳುವಂತೆ ಚಾಲನಾ ಸಿಬ್ಬಂದಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಲು ಸೂಚಿಸಲಾಗಿದೆ ಹಾಗೂ ತೆಗೆದುಕೊಂಡ ಕ್ರಮದ ಕುರಿತು ಅನುಸರಣಾ ವರದಿ ವಹಿಸಬೇಕು ಅಂತ ಮೈಸೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಆದೇಶ ಉಲ್ಲೇಖಿಸಿದ್ದಾರೆ. ಇದೇ ಫುಲ್ ಕಾಮಿಡಿ. ನಾವು ಕಂಡಂಗೆ ಮಹಿಳೆಯರಿಗೆ ಮೀಸಲು, ನಿರ್ವಾಹಕರಿಗೆ, ವಿಶೇಷ ಚೇತನರಿಗೆ ಅವಕಾಶ, ಗಂಡಸರಿಗೆ ಮಾತ್ರ ಅಂತ ಸೀಟ್ ಮೇಲೆಲ್ಲೂ ಬರ್ದಿಲ್ಲ ಪಕ್ಕದಲ್ಲಿ ಮೇಲೆ. ಆ ಥರದ ಗಂಡಸರಿಗೆ ಮೀಸಲಾತಿಗಳೆಲ್ಲೂ ಇಲ್ಲ, ಗಂಡಸರಿಗೆ ಅಧಿಕೃತ ಮೀಸಲಾತಿಗಳಿಲ್ಲ. ಆದರೆ ಗಂಡಸರು ಕಾಸು ಕೊಟ್ಟು ಪ್ರಯಾಣ ಮಾಡ್ತಾರೆ, ಹೆಂಗಸರು ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಬಾಯ್ಕಟ್ ಕೆಎಸ್ಆರ್ಟಿಸಿ, ಬಾಯ್ಕಟ್ BMTC ಮಾಡಬೇಕು ನಮ್ಮ ಗಂಡ ಇಕ್ಲೆಲ್ಲ. ಯಾಕಂದರೆ ಫ್ರೀ ಕೊಡ್ತಿರೋದು ಹೆಣ್ಮಕ್ಳಿಗೆ, ಗಂಡು ಮಕ್ಕಳು ಕಾಸು ಕೊಟ್ಟು ಹೋಗ್ಬೇಕು, ಅನ್ಯಾಯ ಆಗ್ತಾ ಇದೆ. ಅದರಲ್ಲಿ ಮೀಸಲು ಗಂಡಸರಿಗೆ ಅಂತ ಬರದೇ ಇಲ್ಲ, ಇದು ಇನ್ನೊಂದು ಅವಮಾನ. ಹೆಂಗಸರಿಗೆ ಫ್ರೀ ಕೊಟ್ಟ ಕಾರಣ ಕೆಎಸ್ಆರ್ಟಿಸಿ BMTC ಲಾಭಕ್ಕೆ ಅಂತ ಊರು ತುಂಬ ಟಮಟೆ ಹೊಡ್ಕೊಂಡು ಬಂದ್ರಪ್ಪ. ಗಂಡಸರಿಗೆ ಫ್ರೀ ಕೊಡಿ ಅಂತ ಕೆಲವರು ಕೇಳಿದಾಗ ಈಗಲೇ ಲಾಸು ಇನ್ನೆಲ್ಲಿ ಅಂದರು. ಆ ಲಾಸು ಅಂತ ಗಂಡಸರ ಟಿಕೆಟ್ನ ರೈಸ್ ಮಾಡಿದ್ರು, ದರನ ಗಂಡಸರಿಗೆ ಬರೆ ಹಾಕಿದ್ರು. ಈಗ ಒಂದು ವಿಚಿತ್ರ ಆದೇಶ ಎಲ್ಲಿದೆ, ಹೆಂಗೆ ಗಂಡಸರಿಗೆ ಅಂತೆಲ್ಲ ಇದೆಯಾ? ನಾನು ನೋಡಿಲ್ಲಪ್ಪ. ಈಗ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಎಲ್ಲರ ಬಸ್ಸಲ್ಲಿ ಗಂಡಸರಿಗೆ ಮೀಸಲು ಈ ಸೀಟುಗಳು ಅಂತ ಏನಾರು ಇದಾವ? ಮತ್ತು ಈ ಆದೇಶದ ಬಗ್ಗೆ ಏನು ಹೇಳ್ತೀರಿ? ಹಾಗೆ ಹೆಂಗಸರಿಗೆ ಫ್ರೀ, ಗಂಡಸರಿಗೆ ಬರೆ, ಇವಿ ಬರೆ, ದುಬಾರಿ ಟಿಕೆಟು, ಇದ್ರ ಬಗ್ಗೆ ಏನು ಹೇಳ್ತೀರಿ ಕಾಮೆಂಟ್ ಮಾಡಿ. ಮುಂದಕ್ಕೆ ಹೋಗೋಣ, ಯಾಕಂದ್ರೆ ಕಾಮಿಡಿ ಆದೇಶ ಇದ್ದಂಗೆ ಐತಿದ್ದು ಒಂಥರ. ಗಂಡಸರೇ ಭಾಳ ಅನ್ಯಾಯ ಅನುಭವಿಸ್ಬೇಕು ನಾವುಗಳೆಲ್ಲ ನೋಡಿ. ಮಾರಕಾಸ್ತ್ರ ಹಿಡ್ಕೊಂಡು ರೋಡಲ್ಲಿ ವೀಲಿಂಗ್ ಮಾಡ್ಕೊಂಡು ಗಾಂಚಲಿ ಮಾಡಿದಂಥ ಗ್ಯಾಂಗ್ನ ಬೆಂಗಳೂರು ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ರಾತ್ರಿ ವೇಳೆ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಬೈಕ್ ವೀಲಿಂಗ್ ಮಾಡುತ್ತಿದ್ದ 11 ಮಂದಿ ಆರೋಪಿಗಳನ್ನು ಬೆಂಗಳೂರು ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಮಾರಕಾಸ್ತ್ರ ಹಿಡಿದು ವೀಲಿಂಗ್ ಮಾಡಿದ ಪ್ರಕರಣದ 11 ಆರೋಪಿಗಳನ್ನು ಬೆಂಗಳೂರು ಪೂರ್ವ ವಿಭಾಗದ ಪೊಲೀಸರು ಬಂಧಿಸಿದ್ದು, ನಹೀಂ ಪಾಷಾ, ಅರಾಫತ್, ಸಾಯಿಲ್, ಹುಸೇನ್, ನಜ್ಮತ್, ಅದ್ನಾನ್ ಪಾಷಾ, ನಿಯಮತುಲ್ಲಾ ಸೇರಿದಂತೆ ಒಟ್ಟು 11 ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾತ್ರವಲ್ಲದೆ ಈ ಕೃತ್ಯಕ್ಕೆ ಬಳಸಿದ್ದ 7 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ಡಿ ದೇವರಾಜ್ ತಿಳಿಸಿದ್ದಾರೆ. ಫೆಬ್ರವರಿ 13ರಂದು ಶಬ್ಬಿ ಭಾರತ್ ಹಬ್ಬದ ಆಚರಣೆಗೆ ಕೆಜಿಹಳ್ಳಿಯ ನೂರ್ ಮಸೀದಿ ಬಳಿ ಸೇರಿದ್ರು. ಬಳಿಕ ಅದೇ ಸಂದರ್ಭದಲ್ಲಿ ರೀಲ್ಸ್ ಕ್ರೇಜಿಗಾಗಿ ಮಾರಕಾಸ್ತ್ರ ಹಿಡಿದು ತ್ರಿಬಲ್ ರೈಡ್ ವೆಲ್ಲಿಂಗ್ ಮಾಡುತ್ತಾ ಕೆಜಿಹಳ್ಳಿಯಿಂದ ಡಿಜೆಹಳ್ಳಿ ರಾಮಮೂರ್ತಿ ನಗರ ಮಾರ್ಗವಾಗಿ ಹೊಸಕೋಟೆ ಟೋಲ್ವರೆಗೆ ಆರೋಪಿಗಳು ಹೋಗಿದ್ರು. ಅದೇ ರೀತಿ ಕೆಜಿಹಳ್ಳಿಗೆ ವಾಪಸ್ ಆಗಿದ್ರು. ಈ ಕುರಿತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು, ಆಕ್ರೋಶ ವ್ಯಕ್ತವಾಗಿತ್ತು. ಮುಸಲ್ಮಾನ ಮುಖಂಡರು ವಾರ್ನಿಂಗ್ ಕೊಟ್ಟಿದ್ರು, ನಾವೇ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ, ಒಳಗೆ ಹಾಕ್ಸ್ತೀವಿ ಅಂತ. ಈ ಹಬ್ಬದ ಮುನ್ನಾ ದಿನ ಮಾಡಿದ್ರು, ಯಾರು ವೀಲಿಂಗ್ ಮಾಡಬೇಡಿ, ತೊಂದರೆ ಕೊಡಬೇಡಿ, ಗಾಂಚಲಿ ಮಾಡಿದ್ರೆ ನಾವೇ ಒಳಗೆ ಹಾಕ್ಸ್ತೀವಿ ಅಂತ. ಬಟ್ ಈ ವಿಡಿಯೋ ವೈರಲ್ ಆಗಿತ್ತು. ಈಗ DCP ದೇವರಾಜ್ IPS ಒಂದೊಳ್ಳೆ ಕೆಲಸ ಮಾಡೋರೆ. ಯಾರೇ ಆಗಲಿ ಕಾನೂನಿಗೆ ಗೌರವ ಕೊಡಬೇಕು. ಲಾಂಗ್ ಹಿಡ್ಕೊಂಡು ಮಚ್ಚಿ ಹಿಡ್ಕೊಂಡು ಆಡಕ್ಕಿದೇನು ಕೆಟ್ಟೋಗ್ಬಿಡ್ತೇನಲ್ಲಿ, ಸಿನಿಮಾ ಕೆಟ್ಟೋಯ್ತಾ? ಟ್ರಂಪ್ ಅಧ್ಯಕ್ಷ ಆದಮೇಲೆ ಭಾರತಕ್ಕೂ ಅಮೆರಿಕಾಗೂ ಸಂಬಂಧ ಜಾಸ್ತಿ ಆಗ್ತಿದೆ ಮತ್ತು ಕಿರಿಕು ಕೂಡ ಟ್ಯಾಕ್ಸ್ ವಿಷಯದಲ್ಲಿ ಜಾಸ್ತಿ ಆಗ್ತಿದೆ. ಆದರೆ FBI ಅಧ್ಯಕ್ಷರಾಗಿ ಭಾರತೀಯ ಮೂಲದ ಕಾಶ್ ಪಟೇಲ್ ಅವರನ್ನ ಟ್ರಂಪ್ ನೇಮಕ ಮಾಡಿದ್ದಾರೆ FBI ನಿರ್ದೇಶಕರಾಗಿ. ಹೌದು, ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ ಅವರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ನಿರ್ದೇಶಕರಾಗಿ ಮತ ಚಲಾಯಿಸುವ ಮೂಲಕ ಆಯ್ಕೆ ಮಾಡಿದೆ. ಸೆನೆಟ್ನಲ್ಲಿ 51-49 ಮತಗಳ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ FBI 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಪಟೇಲ್ FBIಯನ್ನು ಪಾರದರ್ಶಕವಾಗಿಸುವ ಗುರಿಯನ್ನು ಹೊಂದಿದ್ದಾರೆ. ಟ್ರಂಪ್ ನಿಷ್ಠಾವಂತ ಕಾಶ್ ಪಟೇಲ್ ಅವರು ಈಗ ಮುನ್ನಡೆಸಲಿರುವ FBIನ ತೀವ್ರವಾಗಿ ಟೀಕಿಸಿದರು. ಕಳೆದ 1 ತಿಂಗಳಿನಿಂದ ನ್ಯಾಯ ಇಲಾಖೆಯು ಹಿರಿಯ ಬ್ಯೂರೋ ಅಧಿಕಾರಿಗಳ ಗುಂಪನ್ನು ಹೊರಹಾಕಿರುವುದರಿಂದ ಜನವರಿ 6, 2021ರಂದು US ಕ್ಯಾಪಿಟಲ್ನಲ್ಲಿ ನಡೆದ ಗಲಭೆಗೆ ಸಂಬಂಧಿಸಿದ ತನಿಖೆಗಳಲ್ಲಿ ಭಾಗವಹಿಸಿದ ಸಾವಿರಾರು ಏಜೆಂಟ್ಗಳ ಹೆಸರುಗಳಿಗೆ ಅತ್ಯಂತ ಅಸಾಮಾನ್ಯ ಬೇಡಿಕೆಯನ್ನು ಮಾಡಿರುವುದರಿಂದ FBI ಪರಿಸ್ಥಿತಿ ಸರಿಯಾಗಿಲ್ಲ. ಸಾಮಾಜಿಕ ಮಾಧ್ಯಮ ವೇದಿಕೆ Xನಲ್ಲಿ ಮತದಾನದ ನಂತರ ಪೋಸ್ಟ್ ಮಾಡಿದ
ಹೇಳಿಕೆಯಲ್ಲಿ ಪಟೇಲ್ ಅವರು ಅತಿದೊಡ್ಡ ಪರಂಪರೆಯನ್ನು ಹೊಂದಿರುವ ಸಂಸ್ಥೆಯಾದ ಎಫ್ಬಿಐನ 9ನೇ ನಿರ್ದೇಶಕರಾಗಿ ದೃಢೀಕರಿಸಲ್ಪಟ್ಟಿರುವುದು ಗೌರವವಾಗಿದೆ ಎಂದು ಬರೆದಿದ್ದಾರೆ. ರಿಪಬ್ಲಿಕನ್ ಸೆನೇಟರ್ಗಳಾದ ಸುಸಾನ್ ಕಾಲಿನ್ಸ್ ಮತ್ತು ಲಿಸಾ ಮುರ್ಕೋವ್ಸ್ಕಿ ಅವರು 47 ಡೆಮೊಕ್ರಾಟಿಕ್ಗಳೊಂದಿಗೆ ಕಾಶ್ ಪಟೇಲ್ ಅವರ ನಾಮನಿರ್ದೇಶನಕ್ಕೆ ವಿರುದ್ಧವಾಗಿ ಮತ ಚಲಾಯಿಸಿದರು. ನಾಮನಿರ್ದೇಶನದ ನಂತರ ಕಾಶ್ ಪಟೇಲ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಶತ್ರುಗಳನ್ನು ತನಿಖೆ ಮಾಡಲು ಎಫ್ಬಿಐಯನ್ನು ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟಾ ನಿಷ್ಠಾವಂತ ಪಟೇಲ್ ಅವರು ಏಜೆನ್ಸಿಯನ್ನ ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ನ್ಯಾಯಕ್ಕೆ ಬದ್ಧವಾಗಿ ಪುನರ್ ನಿರ್ಮಿಸುತ್ತಾರೆ ಅಂತ ಟ್ರಂಪ್ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಶ್ವೇತಭವನವು ಎಫ್ಬಿಐ ನಿರ್ದೇಶಕರಾಗಿ ಕಾಶ್ ಪಟೇಲ್ ಅವರನ್ನ ಆಯ್ಕೆಯು ಟ್ರಂಪ್ ಅವರ ಸಮಗ್ರತೆಯನ್ನು ಪುನಃಸ್ಥಾಪಿಸಲು ಮತ್ತು ಕಾನೂನಿನ ನಿಯಮಗಳನ್ನು ಎತ್ತಿ ಹಿಡಿಯುವ ಕಾರ್ಯಸೂಚಿಯನ್ನು ಕಾರ್ಯಗತಗೊಳಿಸುವಲ್ಲಿ ನಿರ್ಣಾಯಕ ಹೆಜ್ಜೆ ಆಗಿದೆ ಅಂತ ಬರೆದಿದೆ. ಯಾರು ಈ ಕಾಶ್ ಪಟೇಲ್? ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದ ಗುಜರಾತಿ ಮೂಲದ ಪೋಷಕರಿಗೆ ಫೆಬ್ರವರಿ 25, 1980ರಂದು ನ್ಯೂಯಾರ್ಕ್ನ ಗಾರ್ಡನ್ ಸಿಟಿಯಲ್ಲಿ ಜನಿಸಿದರು. ಅವರು ರಿಚ್ಮಂಡ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರು. ನಂತರ ಪೇಸ್ ವಿಶ್ವವಿದ್ಯಾಲಯದ ಕಾನೂನು ಶಾಲೆಯಿಂದ ಜೂರಿಸ್ ಡಾಕ್ಟರ್ ಪದವಿ ಪಡೆದರು. ನಂತರ ಕಾಶ್ ಪಟೇಲ್ ವಕೀಲರಾಗಿ ತಮ್ಮ ಪ್ರವೃತ್ತಿಯನ್ನು ಪ್ರಾರಂಭಿಸಿದರು. ಸಾರ್ವಜನಿಕ ರಕ್ಷಕರಾಗಿ ಕೆಲಸ ಮಾಡಿದರು. ಅವರು ಕೊಲೆ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಿಂದ ಹಿಡಿದು ರಾಜ್ಯ ಮತ್ತು ಫೆಡರಲ್ ನ್ಯಾಯಾಲಯಗಳಲ್ಲಿ ತೀರ್ಪುಗಾರರ ವಿಚಾರಣೆಗಳಲ್ಲಿ ಸಂಕೀರ್ಣ ಆರ್ಥಿಕ ಅಪರಾಧಗಳವರೆಗೆ ಅನೇಕ ಪ್ರಕರಣಗಳನ್ನು ನಿರ್ವಹಿಸಿದರು. ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದ ಪಟೇಲ್ ತಮ್ಮ ಭಾರತೀಯ ಪರಂಪರೆಯ ಬಗ್ಗೆ ಮತ್ತು ಅದರ ಮೌಲ್ಯಗಳು ಮತ್ತು ವೃತ್ತಿ ಜೀವನವನ್ನು ಹೇಗೆ ರೂಪಿಸಿತು ಎಂಬುದರ ಬಗ್ಗೆ ಹಾಗಾಗಿ ಮಾತನಾಡಿದ್ದಾರೆ. ಭಾರತದೊಂದಿಗಿನ ಅವರ ಪೂರ್ವಜರ ಬಲವಾದ ಸಂಬಂಧಗಳ ಹೊರತಾಗಿಯೂ ಅವರ ವೃತ್ತಿಪರ ಕೆಲಸವು ಪ್ರಾಥಮಿಕವಾಗಿ ಅಮೆರಿಕದ ರಾಷ್ಟ್ರೀಯ ಭದ್ರತೆ, ಗುಪ್ತಚರ ಮತ್ತು ಕಾನೂನು ಜಾರಿಯ ಮೇಲೆ ಕೇಂದ್ರೀಕೃತವಾಗಿದೆ. ಭಾರತೀಯ ಮೂಲದ 45 ವರ್ಷದ ವಕೀಲ ಕಾಶ್ ಪಟೇಲ್ ಅಧ್ಯಕ್ಷರ ಉಪ ಸಹಾಯಕ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನಾ ನಿಗ್ರಹಕ್ಕಾಗಿ ಹಿರಿಯ ನಿರ್ದೇಶಕ ಸೇರಿದಂತೆ ಹಲವು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಭಾರತ ವಿಶ್ವದ ಬೇರೆ ಬೇರೆ ಪ್ರಬಲ ರಾಷ್ಟ್ರಗಳಲ್ಲಿ ಭಾರತೀಯ ಮೂಲದವರು ಪ್ರಬಲ ಹುದ್ದೆಗಳನ್ನ ಪಡಿತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಒಂದು ಖುಷಿ ವಿಚಾರ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್ ಆಗಿತ್ತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.